ಇದ್ರಲ್ಲೊಂದು ಹಾರ್ಟ್ ಬಂದಿದೆ ನೋಡಿ, ಇಲ್ಲಿ ಒಂದು ಸಣ್ಣ ಹಾರ್ಟ್ ಇದೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು SK ಮ್ಯೂಸಿಕ್ಸ್ ಆ್ಯಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ, ಇವತ್ತು ಲೈವ್ ಇಲ್ಲ. ಸೊ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಸ್ಟುಡಿಯೋ ಫುಲ್ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ತುಂಬಾ ದಿನ ಆಯ್ತು ಸ್ಟುಡಿಯೋ ಫುಲ್ ಕ್ಲೀನ್ ಮಾಡಿದೆ. ಸ್ಟುಡಿಯೋ ರೂಮ್ ಕ್ಲೀನ್ ಇದೆ, ಬಟ್ ಹೊರಗಡೆ ಹಾಲ್ ಎಲ್ಲ ನನ್ನ ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಚೆಲ್ಲಾಪಿಲ್ಲಿ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಪ್ರತಿ ಸಲ ಇವಾಗ ತುಂಬಾ ಪ್ರೋಗ್ರಾಮ್ಸ್ ಅಲ್ಲ, ಸೀಸನ್ ಅಲ್ವಾ, ಪ್ರೋಗ್ರಾಮ್ ಇತ್ತು. ಸೊ ಲಾಸ್ಟ್ ವೀಕಿಂದ ಒಂದು 2 ವೀಕಿಂದ ಪ್ರೋಗ್ರಾಮ್ಸ್ ಇತ್ತು. ಸೊ ಹಾಗೆ ನಾನು ಎಲ್ಲಾದ್ರೂ ಪ್ರೋಗ್ರಾಮಿಗೆ ಹೊರಡುವಾಗ ಅಥವಾ ಲೈವಿಗೆ ಹೊರಡುವಾಗ್ಲೂ ನಾನು ಡ್ರೆಸ್ ಯಾವ್ದು ಹಾಕುದು ಅಂತ ಯೋಚನೆ ಮಾಡಿ ಫುಲ್ ಜಲ್ಲಾಪಿಲ್ಲಿ ಮಾಡಿ ಇಟ್ಟಿರ್ತೇನೆ. ಡ್ರೆಸ್ ಅನ್ನೆಲ್ಲ ಒಂದ್ಸಲ ಅರೇಂಜ್ ಮಾಡಿ ಚೆನ್ನಾಗಿಟ್ಟಿದ್ದದ್ದು ಮತ್ತೆ ನಾನೆಲ್ಲಾದ್ರೂ ಹೊರಡುವಾಗ ಇಡೀ ಚಲ್ಲಾಪಿಲ್ಲಿ ಆಗಿ ಹೋಗಿರ್ತದೆ. ಮತ್ತೆ ನಂಗೆ ನೆನಪಿರುದಿಲ್ಲ ಎಲ್ಲಿ ಇಟ್ಟಿರ್ತೇನೆ ಯಾವ ಡ್ರೆಸ್ ಅಂತ. ಸೊ ಅದಕ್ಕೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಸೊ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ಫುಲ್ ಒಂದು ಲೈವಿಗೆ ರಜೆ ಮಾಡಿ, ಮೊನ್ನೆಯಿಂದ ಫ್ರೀನೂ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ರೆಸ್ಟು ತಗೊಳ್ಳುವ, ಬಟ್ ಫುಲ್ ಸ್ಟುಡಿಯೋ ಒಮ್ಮೆ ಕ್ಲೀನ್ ಮಾಡುವ ಅಂತ. ತುಂಬಾ ಬಲೆ ಎಲ್ಲ ಉಂಟು. ಸೊ ಅದಕ್ಕೆ ಬಲೆ ಎಲ್ಲ ತೆಗೆಯುವ ಅಂತ ಬಲೆ ತೆಗೆಯುವುದೆಲ್ಲ ಇಟ್ಕೊಂಡು ಬಂದಿದ್ದೆ. ಸೊ ಹಾಗೆ ಅನ್ಕೊಂಡಿದ್ದೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಒಬ್ರು ವೀವರ್ ಬಂದು ನನಗೆ ಮಾವಿನಕಾಯಿ ತಂದು ಕೊಟ್ರು. ರಾಶಿ ಮಾವಿನಕಾಯಿ ತಂದು ಕೊಟ್ರು. ಸೊ ಹಾಗೆ ಅದನ್ನ ತಿನ್ಲಿಕ್ಕೆ ಆಗ್ತದ ಮಾವಿನಕಾಯಿ ಅಷ್ಟೊಂದು. ಸೊ ಅದಕ್ಕೆ ಅದನ್ನ ಇವಾಗ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡುವ ಅಂತಿದೆ. ನಾನೇ ಹೇಗೂ ಊಟ ಮಾಡುವಾಗ ಯಾವಾಗ್ಲೂ ಆಮ್ಲೆಟ್ ಇಲ್ಲದಿದ್ರೆ ಉಪ್ಪಿನಕಾಯಿ ಯೂಸ್ ಮಾಡುದು. ಹಾಗೆ ಉಪ್ಪಿನಕಾಯಿ ತಿನ್ನೋದಕ್ಕೆಲ್ಲ ಬೈತಾರೆ ಆಯ್ತಾ ಮನೆಯಲ್ಲೆಲ್ಲ. ಸೊ ಅದಕ್ಕೆ ಚೆನ್ನಾಗಿ ಅದನ್ನ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡುವ, ಡೈಲಿ ಊಟ ಮಾಡ್ಲಿಕ್ಕೆ ಆಗ್ತದೆ ನನಗೆ ಅಂತ ಹೇಳಿ. ಸೊ ಇವಾಗ ಆ ಕೆಲಸ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಮಾವಿನಕಾಯಿ ಇದೆ. ಇದು ಯಾವ ಮಾವಿನಕಾಯಿ ಗೊತ್ತಿಲ್ಲ ನನಗೆ, ಬಟ್ ತುಂಬಾ ಹುಳಿ ಇದೆ ಅಂತೆ. ಅದಕ್ಕೆ ನಾನು ತಿಂದು ನೋಡ್ಲಿಲ್ಲ ಆಯ್ತಾ. ಮತ್ತೆ ಕೊನೆಗೆ ತಿಂತೇನೆ. ನನಗೆ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗೆ ಲಾಸ್ಟ್ ಟೈಮ್ ಬಪ್ಪನಾಡಿಗೆ ಹೋದಲ್ಲಿಂದ ಕದ್ಕೊಂಡು ಬಂದಿದ್ದೆ ಮಾವಿನಕಾಯಿ. ಯಾರೆಲ್ಲ ವ್ಲಾಗ್ ನೋಡಿದ್ದೀರಿ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಕತ್ತಿ ಇಲ್ಲ ಆಯ್ತಾ, ಇದೇ ಇರುದು. ಇದು ಬಪ್ಪನಾಡಿ ಜಾತ್ರೆಯಿಂದ ತಂದದ್ದು. ಸೊ ಇಲ್ಲಿ ಏನಿರ್ಲಿಲ್ಲ ಕಟ್ ಮಾಡ್ಲಿಕ್ಕೆ ಒಂದಿತ್ತು, ಬಟ್ ಅದು ಹಿಡಿತಾ ಇರ್ಲಿಲ್ಲ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡ್ತಿದ್ದೇನೆ. ನನಗೆ ಮೊದ್ಲೇ ಕತ್ತಿ ಅಂದ್ರೆ ಭಯ ಆಯ್ತಾ. ನನಗೆ ಎಂತ ಗೊತ್ತಾ, ನನಗೆ ಸಣ್ಣದಿರುವಾಗ ಕತ್ತಿ ತಾಗಿ ಫುಲ್ ಬೆರಳು ಇದಾಗಿತ್ತು ನೋಡಿ. ಈ ಬೆರಳು ಬೆಂಡಾಗಿದೆ ನೋಡಿ. ಅದು ಇಲ್ಲಿಂದ ಹೀಗೆ ಕೊಯ್ದು ಹೋಗಿತ್ತು ನಾನು ತೆಂಗಿನಕಾಯಿ ತಿನ್ಲಿಕ್ಕೆ ಹೋಗಿ. ಅದಕ್ಕೆ ನನಗೆ ಸ್ವಲ್ಪ ಭಯ ಕತ್ತಿ ಅಂದ್ರೆ. ಹಾಗೆ ನೋಡುವ, ಎಲ್ಲ ಕಟ್ ಮಾಡ್ತೇನೆ. ಮತ್ತೆ ಇಲ್ಲಿಗೆ ಒಂದು ಟೇಬಲ್ ಆಗ್ಬೇಕಾಯ್ತಾ. ಸೊ ಅದಕ್ಕೆ ಇವತ್ತು ವಿನಯನ್ನ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಟೇಬಲ್ ಒಂದು ಹೇಗೆ ಮಾಡುದು ಅಂತ. ಯಾಕಂದ್ರೆ ಇಲ್ಲಿ ತುಂಬಾ ಐಟಮ್ಸ್ ಇದೆ ಆಯ್ತಾ ನಂದು, ಬಟ್ ಇಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ. ನಾನು ಅಲ್ಲಿ ಕಿಟಕಿಯಲ್ಲಿ ಇಟ್ಟಿದ್ದೇನೆ ಫುಲ್ಲು. ಕಿಟಕಿ ನೋಡಿದ್ರೆ ಫುಲ್ ಜಾಗ ಇಲ್ಲ ಅದ್ರಲ್ಲಿ. ಅದಕ್ಕೆ ಒಂದು ಟೇಬಲ್ ಆಗ್ಬೇಕು. ಇದ್ರದ್ದು ಇದು ಹೋಗಿದೆ ಮಾರೆ, ಇದು ಶಾರ್ಪ್ ಇಲ್ಲ. ಈ ಸಲ ಮಾತ್ರ ತುಂಬಾ ಜನ. ಮೊನ್ನೆ ಇವರು ಕೊಟ್ಟಿದ್ರು ನನ್ಗೆ. ಮೊನ್ನೆ ಪ್ರೋಗ್ರಾಮಿಗೆ ಹೋಗಿದ್ದೆ ಇಲ್ಲಿಗೆ ಬೆಳುವಾಯಿಗೆ. ಸೊ ಅಲ್ಲಿ ಹೊರಗಡೆ ಬರುವಾಗ ಹಾಲ್ ಹೊರಗಡೆ ಮರ ಇತ್ತಾಯ್ತಾ ಮಾವಿನಕಾಯಿದ್ದು. ಅಲ್ಲಿ ಫುಲ್ ಮಾವಿನಕಾಯಿ. ಆ ಕಡೆ ಹೋದ್ರೆ ಉಂಟಲ್ಲ ತುಂಬಾ, ಈ ಕಾರ್ಕಳ ಬೆಳುವಾಯಿ ಆಚೆ ಎಲ್ಲಾ ಮರದಲ್ಲೂ ಮಾವಿನಕಾಯಿ ಆಗಿದೆ ಮಾರೆ. ಆ ಕಡೆಯವ್ರಿನ್ನು ಬೈಬೇಡಿ ಆಯ್ತಾ, ನಾನು ಕಣ್ಣು ಮುಟ್ಟಿಸ್ತೇನೆ ಅಂತ ಹಾಗೆಲ್ಲ. ಬಟ್ ಆಗಿದೆ ತುಂಬಾ ಮಾವಿನಕಾಯಿ ಎಲ್ಲಾ ಮರದಲ್ಲೂ. ಹಾಗೆ ನಾನು ಮಾವಿನಕಾಯಿ ಅಂತ ಗೊಬ್ಬೆ ಹಾಕಿದೆ. ಹಾಗೆ ಮತ್ತೆ ನಮ್ಮ ಇವರು ಪ್ರಶಾಂತ್ ರಿಂಗ್ ಸರ್ ಅವರ ಮನೆಗೆ ಕರ್ಕೊಂಡೋಗಿ, ಅವರ ಮನೆಯಲ್ಲಿ ಮಾವಿನಕಾಯಿ ಇತ್ತು. ಅವರ ವೈಫಿಗೆ ಕಾಲ್ ಮಾಡಿ ಮಾವಿನಕಾಯಿ ಕೊಯ್ದಿಡ್ಲಿಕ್ಕೆ ಹೇಳಿ, ಮತ್ತೆ ನಾವು ಹೋಗಿ ಅಲ್ಲಿಂದ ಸ್ವಲ್ಪ ಮಾವಿನಕಾಯಿ ತಗೊಂಡು ಬಂದ್ವಿ. ಹಾಗೆ ಅದನ್ನ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ ನಾನು. ಅದನ್ನ ನನಗೆ ಟೈಮ್ ಇರ್ಲಿಲ್ಲ ಅಷ್ಟೊಂದು ಹೀಗೆಲ್ಲ ಕಟ್ ಮಾಡುವಷ್ಟು. ಅದಕ್ಕೆ ಇಡಿಯೇ ಹಾಕಿಟ್ಟಿದ್ದೇನೆ. ಅದು ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ, ತುಂಬಾ ಟೇಸ್ಟ್ ಆಗ್ತದೆ ಚಟ್ನಿ. ಹಾಗೆ ನಮ್ಮ ಬಾರಿ ಚಂದ ಚಟ್ನಿ ಮಾಡ್ತಾರೆ. ಹಾಗೆ
ಚಟ್ನಿ ತಿನ್ಬೇಕು ಅಂತ ಮನ್ಸಾದ ಮತ್ತೆ ಅಮ್ಮನಿಗೆ ತಗೊಂಡೋಗಿ ಕೊಡುದು ಇಲ್ಲಿಂದ. ಮನೆಯಲ್ಲಿ ಇಟ್ರೆ ಇದು ಉಳಿಯುದಿಲ್ಲ ಆಯ್ತಾ, ಯಾಕಂದ್ರೆ ಎಲ್ಲ ನನ್ನಾಗಿ ಮಾವಿನಕಾಯಿ ತಿನ್ನುವವರು. ಸೊ ಹಾಗೆ ಹಾಗೆ ಮತ್ತೆ ನಾನು ಇಲ್ಲಿ ಹೇಗೂ ಆ ಪದಾರ್ಥ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ, ಒಬ್ಳೆ ಅಲ್ವಾ ಇರುದು. ಏನಾದ್ರೂ ಇದ್ರೆ ಇಲ್ಲದ್ರೆ ಮೆಣಸ, ಈ ಡ್ರೈ ಮೆಣಸು ಬರ್ತದೆ, ಒಣ ಮೆಣಸು, ತರಕಾರಿ ಅಂಗಡಿಯಲ್ಲೆಲ್ಲ ಸಿಗ್ತದೆ, ಉಪ್ಪು ಹಾಕಿ ಚಂದ ಫ್ರೈ ಮಾಡಿರ್ತಾರೆ, ಅದ್ ಮೆಣಸನ್ನ ಫ್ರೈ ಮಾಡಿ ಊಟ ಮಾಡ್ತೇನೆ. ಏನಾದ್ರೂ ಇದ್ರೆ ಸಾಕು ನಂಗೆ, ಊಟ ಹೋಗ್ತದೆ ಹೊಟ್ಟೆಗೆ. ಹಾಗೆ ಕೆಲವೊಂದ್ಸಲ ಯಾರಾದ್ರೂ ಬರುವವರಿದ್ರೆ ಏನಾದ್ರೂ ತರಿಸ್ತೇನೆ ತನ್ನಿ ಅಂತ. ಇದು ಶಾರ್ಪ್ ಇಲ್ಲದೆ ಮಾತ್ರ ಕೈ ತುಂಬಾ ನೋವಾಗ್ತದೆ ನನ್ಗೆ. ಶಾರ್ಪ್ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೈ ಎಲ್ಲ ಏನೋ ಆಗ್ತಿತ್ತು. ಇದಿವಾಗ ಮಧ್ಯಾಹ್ನದೊಳಗೆ ಆಗ್ತದಾ ಅಂತ ಡೌಟ್ ನನಗೆ. ಮಧ್ಯಾಹ್ನದೊಳಗೆ ಮುಗಿಸ್ಬೇಕು, ಮುಗಿಸಿ ಮತ್ತೆ ವಿಟ್ಲಕ್ಕೆ ಹೋಗ್ಬೇಕು. ವಿಟ್ಲಕ್ಕೆ ಹೋಗಿ ಬಂದು ನಂಗೆ ಇಲ್ಲಿದ್ದು ಕ್ಲೀನಿಂಗ್ ಇದ್ದು ಕೆಲಸ ಹಿಡಿಬೇಕು. ಮತ್ತೆ ಮತ್ತೆ ವಾಪಸ್ ಬಂದು ಇದನ್ನ ಮಾಡ್ಕೊಂಡು ಕುತ್ಕೊಳ್ಲಿಕ್ಕೆ ನಂಗೆ ಆಗ್ಲಿಕ್ಕಿಲ್ಲ. ಹಾಗೆ ಇದನ್ನು ಮುಗಿಸಿಯೇ ವಿಟ್ಲಕ್ಕೆ ಹೋಗುದು, ಎಷ್ಟೊತ್ತಾದ್ರೂ ಓಕೆ. ಅಂತೂ ಮಧ್ಯಾಹ್ನದೊಳಗೆ ಹೋಗ್ಬೇಕು, ಬಟ್ ನೋಡುವ ಎಂತ ಆಗ್ತದೆ ಅಂತ. ಹಾಗೆ ಮತ್ತೆ ಎಂತಾದ್ರೆ ಮೈಕ್ ತಗೊಂಡೆ ಆಯ್ತಾ, ಹೊಸದು ಮೈಕ್ ತಗೊಂಡೆ. ಆಕ್ಚುಲಿ ಒಬ್ರು ವೀವರ್ ಸ್ಪಾನ್ಸರ್ ಮಾಡಿದ್ರು ಮೈಕ್, ಮತ್ತೆ ನಾನು ತಲೆನೋವಿಗೆ ಸ್ಪೆಕ್ಸ್ ಹಾಕ್ತೇನಲ್ವಾ, ಸೊ ಸ್ಪೆಕ್ಸ್ ಕೂಡ. ಥ್ಯಾಂಕ್ ಯು ಸೋ ಮಚ್ ಸ್ಪಾನ್ಸರ್ ಮಾಡಿದಕ್ಕೆ. ನಾನೇನ್ ಕೇಳಿರ್ಲಿಲ್ಲ ಆಯ್ತು, ಅವ್ರಾಗೆ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಅವ್ರು ಹೇಳಿದ್ರು ನಾನು ತಲೆನೋವಿಗೆ ಹಾಸ್ಪಿಟಲ್ಗೆ ಇದಕ್ಕೆ ಹೋಗಿ, ಅವರೇ ಹೇಳಿದ್ದು ಆಕ್ಚುಲಿ ನೀವೊಮ್ಮೆ ಕಣ್ಣು ಟೆಸ್ಟ್ ಮಾಡಿಸಿ, ಮತ್ತೆ ಸ್ಪೆಕ್ಸ್ ಕೊಡ್ತಾರೆ, ತುಂಬಾ ಲೈಟ್ ಎದುರೆಲ್ಲ ಕುತ್ಕೊಳ್ತೀರಲ್ವಾ, ಸೊ ಅದಕ್ಕೆ ನಿಮ್ಗೆ ತಲೆನೋವು ಕಮ್ಮಿ ಆಗುದಿಲ್ಲ ಅಂತ. ಸೊ ಆಗಿರ್ಬೋದು, ಇವಾಗ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಅಲ್ಲ ತುಂಬಾನೇ ಕಮ್ಮಿ ಇದೆ, ಸುಳ್ಳು ಹೇಳ್ಬಾರ್ದು, ತುಂಬಾ ಕಮ್ಮಿ ಇದೆ. ಬಟ್ ಕೆಲವೊಂದ್ಸಲ ಜರ್ನಿ ಎಲ್ಲ ತುಂಬಾ ಜಾಸ್ತಿ ಆದ್ರೆ ಸ್ಟಾರ್ಟ್ ಆಗ್ತದೆ. ಅದು ಆಕ್ಚುಲಿ ಮೈಗ್ರೇನ್. ಹಾಗೆ ಡಾಕ್ಟರ್ ಹೇಳಿದ್ರು ಜರ್ನಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅಂತ. ಮತ್ತೆ ನಮ್ಮ ಊರ್ ಗೊತ್ತುಂಟಲ್ಲ, ಹೆವಿ ಧೂಳು, ಹೆವಿ ಬಿಸಿಲು, ಸೊ ಎಂತ ಮಾಡುದು ಹಾಗೆ. ಇನ್ನು ಎಷ್ಟಿದೆ ಮಾರೆ, ಮನೆಯಲ್ಲಿ ಇರ್ತಿದ್ರೆ ಅಮ್ಮ ಮಾಡ್ತಿದ್ರು, ಇಲ್ಲದ್ರೆ ಅಪ್ಪನ ಹತ್ರ ಇರ್ತಿದ್ದೆ. ಅದೆಲ್ಲ ಮಾಡ್ತಾರೆ ನನ್ನಪ್ಪ. ಅಬ್ಬಾ ಇದು ಸ್ವಲ್ಪ ಹಣ್ಣಾಗಿದೆ ಆಕ್ಚುಲಿ. ಹೀಗೆ ಇರ್ತದಲ್ಲ ಮಾವಿನಕಾಯಿ, ತುಂಬಾ ಹಣ್ಣು ಅಲ್ಲ ತುಂಬಾ ಕಾಯಿಯೂ ಅಲ್ಲ, ಮಿಡ್ಲಲ್ಲಿ ಇರ್ತದೆ, ಒಂದು ಹಣ್ಣಾಗ್ಲಿಕ್ಕೆ ಇರ್ತದೆ. ಅದೇ ಆಕ್ಚುಲಿ ತುಂಬಾ ಚಂದ ಆಗ್ತದೆ. ನನ್ಗೆ ಮಾವಿನಕಾಯಿ ಇಷ್ಟ ಅಂತ ಈ ಸಲ ತುಂಬಾ ಜನ ಮೊನ್ನೆ ಬರ್ಡೇಗೆ ಸಾರಿ ಇಷ್ಟ ಅಂತ ಎಲ್ಲ ಎದ್ದು ಬಿದ್ದು ಸಾರಿ ಕೊಟ್ರು ಆಯ್ತಾ. ಇವಾಗ ಮಾವಿನಕಾಯಿ ಇಷ್ಟ ಅಂತ ಹೇಳಿ ಎಲ್ಲ. ಆಕ್ಚುಲಿ ಮೊನ್ನೆ ಶಶಾಂಕ್ ಸರು ಮಾವಿನಕಾಯಿ ತಂದಿದ್ರು, ಅದೇ ಆಕ್ಚುಲಿ ಹಾಗೆ ಇತ್ತು, ತುಂಬಾ ಹಣ್ಣು ಅಲ್ಲ ತುಂಬಾ ಕಾಯಿಯೂ ಅಲ್ಲ, ಅದ್ರ ಕುತ್ಕೊಂಡು ತಿಂದದ್ದು ಆಯ್ತಾ. ನಾನು ನನ್ನ ತಂಗಿ ಎಲ್ಲ ಕುತ್ಕೊಂಡು ತಿಂದ್ವಿ, ಮತ್ತೆ ಎರಡೇನ ಮನೆಗೆ ತಗೊಂಡು ಕೊಟ್ಟೆ ಹಾಗೆ. ಈ ಫ್ಯಾನ್ ಇದ್ದು ಇಲ್ಲಿ ಫ್ಯಾನ್ ಹಾಕಿದ್ದೇನೆ ಆಯ್ತಾ, ಬಟ್ ನನಗೆ ಗಾಡಿನೇ ಬರ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಕಂಡೆನ್ಸರ್ ಹೋಗಿದೆ, ಸೊ ಹಾಗೆ ಅವ. ಆಕ್ಚುಲಿ ಏನ್ ಗೊತ್ತಾ, ನಿನ್ನೆ ಅಲ್ಲ ಮೊನ್ನೆ ಮೇ 2ನೇ ತಾರೀಕು ಪ್ರೋಗ್ರಾಮಿಗೆ ಹೋಗಿದ್ದಲ್ಲ, ಅಲ್ಲಿಂದನೂ ಮಾವಿನಕಾಯಿ ತಂದಿದ್ದೇನೆ. ಅದು ಆಕ್ಚುಲಿ ಬೆಳ್ತಂಗಡಿಯಲ್ಲಿ ಇದ್ದದ್ದು ಪ್ರೋಗ್ರಾಮು, ಒಂದು ಪ್ರೋಗ್ರಾಮು. ನಾನು ಇಲ್ಲಿ ಓನರ್ನವ್ರ ಜೊತೆ ಹೋದದಾಯ್ತು, ಅವ್ರಿಗೆ ಆಕ್ಚುಲಿ ಉಜಿರೆಗೆ ಮದುವೆಗೆ ಹೋಗ್ಲಿಕ್ಕಿತ್ತು, ಸೊ ಹಾಗೆ ಹೋದದ್ದು. ನಮ್ದು ಗಾಡಿ ಎಲ್ಲ ಬಾಕಿ ಆಗಿ ತುಂಬಾ ಕಷ್ಟಪಟ್ಟೆ. ಆಮೇಲೆ ಅಲ್ಲಿಂದ ಒಂದು ಆಟೋದವರನ್ನು ಇರಿಸಿ, ಅವ್ರ ಪಾಪ ಬೇರೆ ಇದಕ್ಕೆ ಹೋಗುವವರು, ಅವ್ರು ಇನ್ನೊಂದು ಆಟೋದವ್ರ ಹತ್ರ ಕೊಟ್ಟು ಐಟಮ್ಸ್ ಎಲ್ಲ ನನ್ನನ್ನು ಕರ್ಕೊಂಡು ಹೋಗಿ ಬೆಳ್ತಂಗಡಿಗೆ ಬಿಟ್ರು. ನಾನು ಈ ಸಣ್ಣ ಒಮ್ಮೆ ಬಿಡಿ ಪ್ರೋಗ್ರಾಮ್ ಇದೆ ಅಂತ ನಾನು ರೀಚ್ ಆಗುವಾಗ, ಆಕ್ಚುಲಿ ನನ್ನ ಲೆಕ್ಕ ಏನೋ ಗೊತ್ತಿಲ್ಲ, ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ 1 ಗಂಟೆ ಆಗಿದೆ, ನಾನು ರೀಚ್ ಆಗುವಾಗ 12 ಗಂಟೆ ಕಳೆದಿದೆ. ಇಲ್ಲಾಂದ್ರೆ ಅಷ್ಟು ಲೇಟ್ ಎಲ್ಲ ಹೋಗುದಿಲ್ಲ, ಸೊ ಹಾಗೆ ತುಂಬಾ ಲೇಟ್ ಆಗಿದೆ. ಇಷ್ಟು ಮಾವಿನಕಾಯಿ ನೋಡುವಾಗ ತಿನ್ಬೇಕು ಅಂತ ಅನ್ಸುದಿಲ್ಲ.
ಸ್ವಲ್ಪ ಮಾವಿನಕಾಯಿ ಇದ್ರೆ ತಿನ್ಬೇಕು ಅಂತ ಅನ್ನಿಸ್ತದೆ. ಮಾವಿನಕಾಯಿ ಬೇಕು ಅಂತ. ನಾನು ಯಾವ್ದಾದ್ರು ಕೆಲಸ ಮಾಡುವಾಗ ಆಕ್ಚುಲಿ ಸಾಂಗ್ ಹಾಕಿರ್ತೇನೆ ಆಯ್ತಾ, ಬಟ್ ಇವಾಗ ವ್ಲೋಗ್ ಮಾಡ್ತಿದ್ದೇನಲ್ಲ ಅದಕ್ಕೆ ಸಾಂಗ್ ಹಾಕ್ತಿಲ್ಲ, ಕಾಪಿ ರೈಟ್ ಬಂದ್ರೆ ಅಂತ. ಹಾಗೆ ಆಕ್ಚುಲಿ ಮೊನ್ನೆದ್ದು ಒಂದು ವ್ಲೋಗ್ ಮಾಡಿದ್ದೆ ಆಯ್ತಾ, ನಾನ್ ಮತ್ತೆ ಸಿಂಚು ಹೇರ್ ಸ್ಪಾ ಮಾಡ್ಲಿಕ್ಕೆ ಹೋಗಿದ್ವಿ. ಸೊ ಅವಾಗದ್ದು ವ್ಲೋಗ್ ಮಾಡಿದ್ದೆ. ಆಕ್ಚುಲಿ ಅವ್ರ ಹತ್ರ ಹೇಳಿದೆ ಆಯ್ತಾ, ಇದು ಮ್ಯೂಸಿಕ್ ಆಫ್ ಮಾಡಿ ಅಂತ, ಬಟ್ ಅವ್ರು ಆಫ್ ಮಾಡಿಲ್ಲ. ಅದ್ರಲ್ಲಿ ಫುಲ್ ಮ್ಯೂಸಿಕೇ ಇದೆ. ಸೊ ನಾವ್ ಮಾತಾಡಿದ್ದು ಏನು ಹಾಕಕ್ಕಾಗಲ್ಲ. ಏನಾದ್ರು ಕೆಲಸ ಮಾಡ್ತಿದ್ರೆ ಅದು ಲಾಸ್ಟ್ ಆಗ್ತಾ ಬರುವಾಗ ತುಂಬಾ ಖುಷಿ ಆಗುದಲ್ಲ. ಸ್ವಲ್ಪ ಇದೆ, ಫುಲ್ ಆಯ್ತು. ನಿನ್ನೆ ನಾವು ನಮ್ಮ ಊರಲ್ಲಿ ಇದು ಪ್ರತಿಷ್ಠಾಪನೆ ಆಯ್ತಾ, ಕಲ್ಲುಟ್ಟಿ ದೈವದ್ದು ಮತ್ತೆ ಗುಳಿಗದ್ದು. ಸೊ ಹಾಗೆ ಅದು ಅವತ್ತು ರೋಡಿಗೆ ಹೋಗಿತ್ತು ಅದ್ರದ್ದು ದೈವಸ್ಥಾನ. ಸೊ ಹಾಗೆ ಇವಾಗ ಕೆಲಸ ಎಲ್ಲ ಆಗಿ ನಿನ್ನೆ ಪ್ರತಿಷ್ಠಾಪನೆ. ಸೊ ಹಾಗೆ ನಿನ್ನೆ ನೇಮ ಇತ್ತು ರಾತ್ರಿ ಹೋಗಿದ್ವಿ ನಾವು. ನಾನ್ ಬೇಗ ಬಂದಿದ್ದೇನೆ, ಯಾಕಂದ್ರೆ ನನಗೆ ಗೊತ್ತಲ್ಲ ನಿಮ್ಗೆ, ಟ್ಯಾಬ್ಲೆಟ್ ಇದೆ, ಮೈಗ್ರೇನ್ ಇತ್ತು, ತುಂಬಾ ನಿದ್ದೆ ಬರ್ತದೆ, ಆಗುದಿಲ್ಲ ತುಂಬಾ ಹೊತ್ತು ನಿದ್ದೆ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ. ಸೊ ಹಾಗೆ ನಾನ್ ಬಂದೆ 12 ಗಂಟೆ ಆಗುವಾಗ. ಮನೇಲೆಲ್ಲ ಯಾರು ಬಂದಿರ್ಲಿಲ್ಲ, ಅವ್ರು ಎಷ್ಟೊತ್ತಿಗೆ ಬಂದ್ರು ಅಂತಾನೂ ನನಗೆ ಗೊತ್ತಿಲ್ಲ. ಹಾಗೆ 2-3 ಗಂಟೆ ಆಗಿದೆ ಅಂತ ಹೇಳ್ತಿದ್ರಪ್ಪ, ನನಗೆ ವಿಷಯ ಗೊತ್ತಿಲ್ಲ. ನಾನ್ ಬಂದು ಸ್ವಲ್ಪ ಹೊತ್ತಾಗುವಾಗ ನನ್ನ ಅತ್ತಿಗೆ ಅವರು ಬಂದ್ರು, ಅತ್ತಿಗೆ ಅಣ್ಣ ಮಕ್ಕಳೆಲ್ಲ ಬಂದ್ರು. ಹಾಗೆ ಹೊಸ ಬೆಳಕು ಕಂಡಂತ ಇದ್ರಲ್ಲೊಂದು ಹಾರ್ಟ್ ಬಂದಿದೆ ನೋಡಿ, ಇಲ್ಲಿ ಒಂದು ಸಣ್ಣ ಹಾರ್ಟ್ ಇದೆ. ಖಾಲಿ ಉಪ್ಪಲ್ಲಿ ಹಾಕಿಡ್ತೇವಲ್ಲ ನಾವು ಮಾವಿನಕಾಯಿ, ನನಗೆ ಅದು ಇಷ್ಟ ಆಗುದಿಲ್ಲ. ಯಾಕೆಂದ್ರೆ ಅದಕ್ಕೆ ಉಪ್ಪು ಜಾಸ್ತಿ ಆಗಿರ್ತದೆ. ಹಾಗೆ ಹಾಗೆ ಉಪ್ಪು ನೀರಲ್ಲಿ ಹಾಕಿಡ್ಬೇಕು, ಅದು ಆಕ್ಚುಲಿ ತುಂಬಾ ಒಂಥರ ಟೇಸ್ಟ್ ಬರ್ತದೆ. ಮತ್ತೆ ಪರಿಮಳ, ಅದ್ರದ್ದು ಪರಿಮಳ ಚಂದ ಇರ್ತದೆ. ಉಪ್ಪು ಬಿಸಿನೀರು ಚಂದ ಕಾಯಿಸಿ ಅದು ಕುದಿದ್ಮೇಲೆ ಅದನ್ನ ತೆಗೆದು ಇದು ಆರ್ಲಿಕ್ಕೆ ಇಡ್ಬೇಕು. ಅಂದ್ರೆ ಅದು ಸ್ವಲ್ಪ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಉಪ್ಪು, ಅದಕ್ಕೆ ಮಾವಿನಕಾಯಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ಇಡಬೇಕು. ಅದು ಆಕ್ಚುಲಿ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ತುಂಬಾ ಉಪ್ಪೆಲ್ಲ ಆಗಿರುದು, ಅಂದ್ರೆ ಉಪ್ಪು ಜಾಸ್ತಿ ತಿನ್ಲಿಕ್ಕೆ ಆಗದಷ್ಟು ಉಪ್ಪು ಜಾಸ್ತಿ ಎಲ್ಲ ಆಗಿರುದಿಲ್ಲ, ಚಂದ ಆಗಿರ್ತದೆ. ನಂದು ವಾಯ್ಸ್ ಚೇಂಜ್ ಆಗಿದೆ ಅಲ್ವಾ, ಆಕ್ಚುಲಿ ನಿನ್ನೆ ನೈಟ್ ಹೋಗಿ ಅದು ಅಲ್ಲಿ ಜ್ಯೂಸ್ ಎಲ್ಲ ಕುಡ್ದು ನೈಟು. ಮೊನ್ನೆ ಆಕ್ಚುಲಿ ಪ್ರೋಗ್ರಾಮ್ ಅಲ್ಲಿ 4 ಐಸ್ ಕ್ರೀಮ್ ತಿಂದಿದ್ದೇನೆ. ಐಸ್ ಕ್ರೀಮ್ ತಿನ್ನೋದೇ ನಾನು ತುಂಬಾ ಟೈಮ್ ಆಯ್ತು. ನನಗೆ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗುದಿಲ್ಲ, ಬಟ್ ಮೊನ್ನೆ ತುಂಬಾ ಹಸಿವಾಗ್ತಿತ್ತು, ಬೆಳಿಗ್ಗೆ ಏನು ತಿಂದಿರ್ಲಿಲ್ಲ, ತುಂಬಾ ಹಸಿವಾಗ್ತಿತ್ತು. ಅದಕ್ಕೆ ಅಲ್ಲಿ ಎಂತ ಸಿಗ್ಲಿಲ್ಲ, ಐಸ್ ಕ್ರೀಮ್ ತಿನ್ನೋದು ಸಿಕ್ಕಿತ್ತು, ಐಸ್ ಕ್ರೀಮ್ ತಿಂದದ್ದು. ಮತ್ತೆ ಬೆಂಗಳೂರು ಕಡೆಯವರಿಗೆಲ್ಲ ತುಂಬಾ ಖುಷಿಯಾಗಿರ್ಬೋದು, ಮಳೆ ಬಂತು ಅಂತ. ಇವತ್ತು ಮಳೆ ಬಂದಿದೆ ಬೆಂಗಳೂರಲ್ಲಿ ನಿನ್ನೆ. ಸೊ ತುಂಬಾ ಖುಷಿಯಾಗಿರ್ಬೋದು. ನಮ್ಗೆ ಮಳೆ ಬಂದಿಲ್ಲ. ನಾನು ಬೆಳಿಗ್ಗೆ ಒಂದು ಟ್ರೋಲ್ ನೋಡಿದೆ ಆಯ್ತಾ, ಮಂಗಳೂರಿಗಳೆಲ್ಲ ಮಳೆಗೆ ಹೀಗೆ ಕಾಯ್ತಿದ್ದಾರಂತೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ, ಹಾಗೆ ಕಾಯ್ತಾ ಇದ್ದಾರಂತೆ. ಸಾಂಗ್ ಚಂದ ಸಿಂಕ್ ಆಯ್ತು.
ಆಕ್ಚುಲಿ ಕಿಚನ್ ಕೂಡ ತುಂಬಾ ದಿನ ಆಯ್ತು ಕ್ಲೀನ್ ಮಾಡದೆ, ಇದ್ರ ಅಡಿಯಲ್ಲೆಲ್ಲ ಕ್ಲೀನ್ ಮಾಡದೆ. ಇಲ್ಲಿ ಸ್ವಲ್ಪ ಇರುವೆದ್ದು ಕಾಟ ಆಯ್ತಾ, ಕಚ್ಚೋ ಇರುವೆ ಅಲ್ವಾ, ಸುಮ್ಮನೆ ಹೋಗ್ತದಲ್ಲ ಮೇಲೆ. ತುಳುವಲ್ಲಿ ಮರಳು ಪೀಸಿನ ಅಂತ ಹೇಳ್ತಾರೆ, ಅದು ಇರುವೆದ್ದು ಕಾಟ. ಇಲ್ಲಿ ಎಂತ ಮಾಡುದು ಗೊತ್ತಿಲ್ಲ, ಅದಕ್ಕೆ ಏನಾದ್ರು ಮಾಡ್ಬೇಕು. ಸೊ ಅದಕ್ಕೆ ಇವತ್ತು ಫುಲ್ ಕ್ಲೀನ್ ಮಾಡುದೆ ನಾನು, ಏನಾದ್ರು ಸ್ಟುಡಿಯೋ. ಸೊ ಹಾಗೆ ಇವಾಗ ಕಿಚನಿಗೆ ಬಂದೆ. ಕಿಚನ್ ತೋರಿಸ್ತಿಲ್ಲ ಆಯ್ತಾ, ಕ್ಲೀನ್ ಇಲ್ಲ. ಸೊ ಅದಕ್ಕೆ ಇದು ಆಕ್ಚುಲಿ ಮೊನ್ನೆ ನೀರಲ್ಲಿ ಹಾಕಿಟ್ಟದ್ದು. ನೋಡಿ, ಅಂಗಡಿಗೆ ಹೋಗಿ ಉಪ್ಪು ತಗೊಂಡು ಬಂದೆ. ಆ ಕಡೆ ನಮ್ದು ಓನರ್ ಇದ್ದ ಅಂಗಡಿ ಉಂಟಾಯ್ತು, ಅಲ್ಲಿಂದ. ಸೊ ಇವಾಗ ಇದನ್ನು ಹಾಕುವ ಇದಕ್ಕೆ. ಇವಾಗ ಇದಿಷ್ಟು ರೆಡಿ ಆಯ್ತು. ಇದನ್ನೇ ಇಡುವ ಒಂದು ಕಡೆ, ಆಯ್ತಾ. ಫೈನಲಿ ಒಂದು ಕೆಲಸ ಮುಗೀತು. ಹಾಗೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಸೊ ಅದಕ್ಕೆ ಡೌನ್ ಆಗಿದೆ ಸ್ಕ್ರೀನ್. ಇನ್ನು ನಾನು ವಿಟ್ಲಕ್ಕೆ ಹೊರಡಕ್ಕೆ ಅಂತ ಮುಂಚೆ ಸ್ನಾನ ಮಾಡಬೇಕು. ನೋಡಿ ಹೇಗೆ ಆಗಿದೆ, ಫುಲ್ ಬೆವರಿ ಹೋಗಿದ್ದೇನೆ. ಸೊ ಸ್ನಾನ ಮಾಡಿ ಬರ್ತೇನೆ ನಾನು ಫ್ರೆಶ್ ಆಗಿ. ಬಾಯ್ ಬಾಯ್.